ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರತಕ್ಕಂತಹ ಗೊರೂರು ಡ್ಯಾಮ್ಗೆ ಬಂದಿದ್ದೀನಿ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಕಾವೇರಿಯ ಉಪನದಿ ಹೇಮಾವತಿ ನದಿ. ಈ ಒಂದು ಹೇಮಾವತಿ ನದಿಯು ಚಿಕ್ಕಮಗಳೂರು ಜಿಲ್ಲೆಯ ಜಾವಳಿ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಹುಟ್ಟಿ ಸಕಲೇಶ್ವರ ಮಾರ್ಗದಲ್ಲಿ ಹರಿದು ಗೊರೂರನ್ನ ತಲುಪುತ್ತೆ. ಮುಂದೆ ಶ್ರೀರಂಗಪಟ್ಟಣದಲ್ಲಿ ಇದು ಸಂಗಮವನ್ನ ಕೂಡ ಆಗುತ್ತೆ. ಅದನ್ನ ತ್ರಿವೇಣಿ ಸಂಗಮ ಅಂತ ಸಹ ಕರೀತಾರೆ. 1979ನೇ ಇಸವಿಯಲ್ಲಿ ಈ ಒಂದು ಅಣೆಕಟ್ಟೆಯನ್ನ ಕಟ್ಟಲಾಗಿದೆ. ಈ ಅಣೆಕಟ್ಟೆಯ ನೀರು ಸಂಗ್ರಹಣಾ ಸಾಮರ್ಥ್ಯ 37.103 TMC. ಇದರ ಮುಖ್ಯ ಉದ್ದೇಶ ನೀರಾವರಿ ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆಗೋಸ್ಕರ. ಇಲ್ಲಿ ಮುಂದೆ ಹೋದ್ರೆ ಹೇಮಾವತಿ ನದಿಯ ದಂಡೆಯಲ್ಲಿ ಯೋಗ ನರಸಿಂಹಸ್ವಾಮಿ ಟೆಂಪಲ್ ಕೂಡ ಇದೆ. ಮತ್ತೆ ಕನ್ನಡಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಂತಹ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಹುಟ್ಟೂರು ಸಹ ಇದೆ. ಈ ಒಂದು ಅಣೆಕಟ್ಟಿನ ಜಲಾನಯನ ಪ್ರದೇಶ 1085 ಚದರ ಮೈಲುಗಳಷ್ಟಿದೆ. ಒಟ್ಟಾರೆ ಉದ್ದ 15,394 ಅಡಿಗಳಷ್ಟು. ಗೊರೂರು ನಮ್ಮ ಹಾಸನ ಜಿಲ್ಲೆಯಿಂದ ಕೇವಲ 24 ಕಿಲೋಮೀಟರ್ ದೂರಗಳ ಅಂತರದಲ್ಲಿ ಇದೆ.